ಯಾವ ಕಾರಣಕ್ಕಾಗಿ ಸಡನ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೋದಿಯವರಿಗೆ ಗೊತ್ತು. ಬಟ್ ನಮ್ಮ ದೃಷ್ಟಿಯಿಂದ ಏನಂದರೆ ಅಟ್ಲೀಸ್ಟ್ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ. ಇದಕ್ಕೂ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ದ ವೇ ಇನ್ ವಿಚ್ ದ ಟೈಮ್ ವಾಟ್ ಹಿ ಈಸ್ ಡೂಯಿಂಗ್ ದಟ್ ಈಸ್ ಲೆಫ್ಟ್ ಟು ಹಿಮ್ ಟು ರಿಪ್ಲೈ. ನಾವು ಯಾವಾಗಲೂ ಜನಪರ ಇರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಿಡಿದು ಅವರಿಗೆ ಹೇಳ್ತೇವೆ. ಆದರೆ ಯಾವಾಗಲೂ ಅವರು ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ನಾನು ಹೇಳಿದ್ರೆ ಇದು ತಪ್ಪಾಗ್ತದೆ, ನೀವೆಲ್ಲರೂ ತಪ್ಪು ತಿಳ್ಕೊತೀರಿ. ಅವರಿಗೆ ಅಹಂಕಾರ ಏನಂದರೆ ನಾನು ಏನು ಮಾಡಿದ್ರೂ ನಡೀತದೆ ಅಂಥೇಳಿ ಇವತ್ತು ಅವರ ಅಹಂಕಾರವನ್ನೇ ಅವರಿಗೆ ತಿಂತಾ ಇದೆ. ನಾವು ಹೇಳಿದೆವು ವಿದೇಶದಲ್ಲಿ ಹೋಗಿ ವಿದೇಶಿ ಪ್ರೈಮ್ ಮಿನಿಸ್ಟರ್ದು ಪ್ರಚಾರ ಮಾಡಬಾರ್ದು, ಇದು ಸರಿಯಲ್ಲ ಯಾವುದೇ ದೇಶಕ್ಕೆ. ಇಲ್ಲದ್ರೆ ನಾಳೆ ನಮ್ಮಲ್ಲಿ ಮತ್ತೆ ಯಾರಾದರೂ ಚೈನಾದವ್ರು ಬಂದು ಕಮ್ಯುನಿಸ್ಟಿಗೆ ಪ್ರಚಾರ ಮಾಡ್ಬೋದು, ರಷ್ಯಾದವ್ರು ಬಂದು CPIಗೆ ಮಾಡ್ಬೋದು, ಟ್ರಂಪ್ ಬಂದು ಮೋದಿಗೆ ಮಾಡ್ಬೋದು. ಸೊ ನೀವು ಒಂದು ಪ್ರತಿ ಹಾಕಿದ್ರೆ ಎಲ್ಲನೂ ಕೂಡ ಅದೇ ಜನ ಆ ರೀತಿಯಾಗಿ ನಡೀತಾರೆ. ಸೊ ಅದಕ್ಕಾಗಿ ನಾವು ಇದನ್ನು ಹೇಳಿದ್ದೇವೆ. ಆದ್ರೂ ಅವರೇ ನಾವು ಗಮನಕ್ಕೆ ತಗೊಳ್ಳಿಲ್ಲ. ಫಿರ್ ಬಾರ್ ಟ್ರಂಪ್ ಅಂತ ಅದು ಆಮೇಲೆ मेरी गहरी दोस्ती है, सुबह उठते ही जब कॉफ़ी पीते हैं हम लोग एक दूसरे से बात करते हैं चाय पी. ಇವೆಲ್ಲ ನೀವು ಕೇಳಿರಿ. ಬಟ್ ನಿಮಗೆ ಸಂಕಟ ಏನಂದರೆ ಇದು ಬರೆಯಲ್ಲ ನೀವು. ಯಾಕಂದರೆ ಯಾವುದೇ ಒಂದು ದೇಶಕ್ಕೆ ಒಳ್ಳೆಯದಾಗ್ತದೋ ಅಥವಾ ದೇಶದ ಜನರಿಗೆ ನಿಮ್ಮ ಬರವಣಿಗೆಯಿಂದ, ನಿಮ್ಮ ಹೇಳಿಕೆಯಿಂದ, ನಿಮ್ಮ ಪ್ರಚಾರದಿಂದ ಒಳ್ಳೆಯದಾಗ್ತಿತ್ತಂದ್ರೆ ನೀವು ಬರೀಬೋದು. ಬಟ್ ಇದು ದುರ್ದೈವ, ನಮ್ಮ ದೇಶದಲ್ಲಿ ಇಂಥ ವಿಷಯಗಳನ್ನು, ದೇಶದ ಅಭಿವೃದ್ಧಿಗಾಗಿ ಇರ್ತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಆಡದೇ ಇದ್ದಾಗ